ಕನಕಪುರ. ಇತ್ತೀಚೆಗೆ ನಿಧನರಾದ ಕನಕ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಟಿ.ಎನ್. ವಿಜಯಕುಮಾರ್ ಅವರ ನುಡಿನಮನ ಕಾರ್ಯಕ್ರಮವನ್ನು ದಿನಾಂಕ 15/11/2024 ಭಾನುವಾರ ನಗರದ ರೋಟರಿ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಂತರಾಜು, ನಿವೃತ್ತ ಪ್ರಾಂಶುಪಾಲರಾದ ಹೊಂಬಾಳೇಗೌಡ, ನಿವೃತ್ತ ಉಪನ್ಯಾಸಕರಾದ ಕೆ.ಬಿ. ಶ್ರೀಕಾಂತು, ಕೆ.ಬಿ. ನಾಗರಾಜು, ವಿಜಯದೇವ್, ಶ್ರೀಕಂಠು, ಅರ್ಬನ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಕಬ್ಬಾಳೇಗೌಡ ಹಾಗೂ ಹಲವು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಭಾಗವಹಿಸಿದ್ದರು. ಹೋಟೆಲ್ ನಾಗರಾಜು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ವೇದಿಕೆಯಲ್ಲಿದ್ದ ಗಣ್ಯರು ಮಾತನಾಡಿ ಡಾಕ್ಟರ್ ವಿಜಯಕುಮಾರ್ ಅವರ ಸಾಧನೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮುಂದಿನ ನುಡಿನಮನ ಸಂತವರು ಪ್ರೊಫೆಸರ್ ಕೆ.ಬಿ. ಶ್ರೀಕಾಂತ್ ಅವರು ನಾನು ಮಾತಾಡಬೇಕು ವಿನಂತಿಯನ್ನು ಮಾಡ್ತೇನೆ. ಡಾಕ್ಟರ್ ವಿಜಯಕುಮಾರ್ ಅವರ ನುಡಿನಮನದ ಸಂತಾಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಂಥ ಸನ್ಮಾನ್ಯ ಮಂಜುನಾಥ್ ವಿಜಯಕುಮಾರ್ ಕಾಂತರಾಜ್ ಅವರೇ, ಮಿತ್ರರಾದಂಥ ಹಿರಿಯರಾದಂಥ ಹೊಂಬಾಳೇಗೌಡರೇ, ವಿಜಯಕುಮಾರ್ ಅವರ ಸಹೋದರರಾದಂಥ ನಾರಾಯಣಸ್ವಾಮಿ ಅವರೇ, ಸಂಪತ್ ಅವರೇ, ಎಲ್ಲಕ್ಕಿಂತ ಹೆಚ್ಚಾಗಿ ವಿಜಯಕುಮಾರ್ ಅವರನ್ನು ಆಗಲಿ ವ್ಯಥೆಯಲ್ಲಿಟ್ಟು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಕಿರಿಯ ವಿಜಯಕುಮಾರ್ ಅವರ ಅಭಿಮಾನಿ ಬಂಧುಗಳೇ, ಕಾಂತರಾಜು ಮತ್ತು ವಿಜಯಕುಮಾರ್ ಇಬ್ಬರನ್ನ ಕನಕಪುರದ ಅಶ್ವಿನಿ ವೈದ್ಯರು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸಾಹಿತ್ಯದಲ್ಲಿ ಬಿ.ಎಂ. ಶ್ರೀಕಂಠಯ್ಯನವರು ಮತ್ತು ಆರ್ ಕೃಷ್ಣಶಾಸ್ತ್ರಿಗಳನ್ನ ಅಶ್ವಿನಿ ದೇವತೆಗಳನ್ನು ಕರೀತಾರೆ. ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳನ್ನು ಕೇಳಿದಿರಿ. ಕನಕಪುರದ ವೈದ್ಯ ಜೋಡಿಗಳಲ್ಲಿ ಕಾಂತರಾಜು ಮತ್ತು ವಿಜಯಕುಮಾರ್ ಅವರು ಇಬ್ಬರು ಅಶ್ವಿನಿ ವೈದ್ಯ ದೇವತೆಗಳು. ಮತ್ತು ಈ ಸಮಾಜದಲ್ಲಿ ಯಾರೂ 4-6 ವರ್ಷ ಅನ್ಯೋನ್ಯವಾಗಿ ಬೆಳೀತಕ್ಕಂಥ 10 ವರ್ಷ ಅನ್ಯೋನ್ಯವಾಗಿರ್ತಕ್ಕಂಥ ವಿಚಾರಗಳನ್ನೇ ಕೇಳಿಲ್ಲ. ಬಹಳ ವಿರಳಾತಿ ವಿರಳಗಳಲ್ಲಿ ಇವರಿಬ್ಬರ ಸ್ನೇಹ, ವಿದ್ಯಾಭ್ಯಾಸದಿಂದ ಮೊದಲುಗೊಂಡು ಇವತ್ತಿನವರೆಗೆ ಇಷ್ಟು ನಿಕಟವಾಗಿರ್ತಕ್ಕಂಥ ಬಾಂಧವ್ಯವನ್ನು, ಪ್ರೀತಿ ವಿಶ್ವಾಸಗಳನ್ನು, ಸೇವೆಯನ್ನು, ಸ್ನೇಹವನ್ನು ಗಳಿಸ್ಕೊಂಡಿರ್ತಕ್ಕಂಥ ಇನ್ನೊಂದು ಜೋಡಿ ಪ್ರಾಯಶಃ ಇವ್ರ ಮುಂದೆ ಇಲ್ಲ ಅಂತ ಭಾವಿಸ್ಕೊಂಡಿದ್ದೇನೆ. ವಿಜಯಕುಮಾರ್ ಅವರು, ಕಾಂತರಾಜ್ ಅವರು ಕನಕಪುರಕ್ಕೆ 1971 ಜೂನ್ನಲ್ಲಿ ಬಂದು ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು. ಒಂದು ರೀತಿ ಕಾಕತಾಳೀಯ. ನಾನು ಕೂಡ ಕನಕಪುರಕ್ಕೆ 1971 ಜೂನ್ ತಿಂಗಳಲ್ಲೇನೆ, ಮೇ ತಿಂಗಳಲ್ಲಿ ಕನ್ನಡ ಅಧ್ಯಾಪಕನಾಗಿ ಸೇರಿದ್ರು ಕೂಡ ಜೂನ್ನಲ್ಲಿ ಖಾಯಮಾಗಿ ಒಂದೇ ತಿಂಗಳಿನಲ್ಲಿ ನನ್ನ ಬೋಧನೆ, ಅವರ ವೈದ್ಯ ಸೇವೆ ಪ್ರಾರಂಭ ಆಯಿತು. ವಿಜಯಕುಮಾರ್ ಅವರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಒಂದೆರಡು ವಿಚಾರಗಳನ್ನು ನಾನು ಪ್ರಸ್ತಾಪಿಸಲು ಇಚ್ಛೆಪಡ್ತೇನೆ. ವಿಜಯಕುಮಾರ್ ಅವರನ್ನ ಇಲ್ಲ ಅಂತಕ್ಕಂಥ ಮಾತನ್ನು ದಯಮಾಡಿ ಯಾರು ಹೇಳಬಾರ್ದು ಅಂತ. ಸಾವು ಒಂದು ಕ್ರಿಯೆ ಅಷ್ಟೇ. ಊಟ, ತಿಂಡಿ, ನಿದ್ರೆ, ಹಾಸ್ಯ, ವಿವರಣೆಗಳು, ಚರ್ಚೆಗಳು ಇವೆಲ್ಲ ಇದ್ದಾಗೆ ಹುಟ್ಟು ಸಾವುಗಳು ಕೂಡ ಒಂದು ಕ್ರಿಯೆ. ಮನುಷ್ಯನಿಗೆ ಪಾರಮಾರ್ಥಿಕ ಅರ್ಥದಲ್ಲಿ ಸಾವಿಲ್ಲ. ನಮಗೆ 3 ಬಗೆಯ ಕಣ್ಣುಗಳಿದ್ದಾವೆ. 3 ಬಗೆಯ ಕಣ್ಣುಗಳಿದ್ದಾವೆ. ಒಂದು ಹೊರಗಿನ ಕಣ್ಣು, ಒಂದು ಒಳಗಿನ ಕಣ್ಣು, ಮತ್ತೊಂದು ಅರಿವಿನ ವಿವೇಚನಾತ್ಮಕ ಕಣ್ಣು ಅಂತೇಳಿ. ಹೊರಗಿನ ಕಣ್ಣುಗಳಿಗೆ ನೀವೆಲ್ಲ ಪ್ರಪಂಚದ ಎಲ್ಲ ಭೌತಿಕ ವಸ್ತುಗಳು ಕೂಡ ಕಾಣಿಸ್ತಾ ಇದ್ದಾವೆ. ಒಳಗಿನ ಕಣ್ಣು ಒಂದಿದೆ. ಒಳಗಿನ ಕಣ್ಣುಗಳಿಗೂ ಕೂಡ ನಮ್ಮೆಲ್ಲರಿಗೂ ವಿಜಯಕುಮಾರ್ ಕಾಣಿಸ್ತಾ ಇದ್ದಾರೆ. ನಾವು ಕಣ್ಣು ಮುಚ್ಚಿದ್ರೂ ಕೂಡ ನಾವು ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆ ಅಂದ್ವಿ, ನಾವೆಲ್ಲೇ ಇರಲಿ, ಮನೆ ಅಂದ ತಕ್ಷಣ ನಮ್ಮ ಮನೆ ಚಿತ್ರ ಬರ್ತದೆ. ದೇವರ ಮಠದ ನಿರ್ವಾಣ ಸ್ವಾಮಿಗಳು ಅಂತ ಹೇಳಿದ್ವಿ, ಅವ್ರನ್ನ ಕಂಡಿರ್ತಕ್ಕಂಥವ್ರಿಗೆ ಅವ್ರ ವ್ಯಕ್ತಿ ಚಿತ್ರ ಕಾಣಿಸ್ತದೆ. ಕರಿಯಪ್ಪನವರು ಅಂತ ಜ್ಞಾಪಕ ಮಾಡಿಕೊಂಡ್ರು, ಕರಿಯಪ್ಪನವರು ಇಲ್ಲ ಅಂತ ಅವರ ಒಳಗಣ್ಣುಗಳಿಗೆ ಕರಿಯಪ್ಪನವರು ಕಾಣ್ತಾರೆ. ಹಾಗೆ ಯಾರ್ಯಾರಿಗೆ ವಿಜಯಕುಮಾರ್ ಅವರನ್ನ ನೋಡಿರುವ, ಮಾತನಾಡಿರುವ, ಅವರ ಸಂಪರ್ಕ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನೆನಪು ಮಾಡಿಕೊಂಡ ತಕ್ಷಣ ಅವರ ಒಳಗಣ್ಣುಗಳಲ್ಲಿ ವಿಜಯಕುಮಾರ್ ಅವರ ಚಿತ್ರ ಹಾಗೆ ನಮ್ಮ ಕಣ್ಮುಂದೆ ನಿಲ್ಲುತ್ತೆ.
ಮೂರನೇದು ಅರಿವಿನ ವಿವೇಚನಾತ್ಮಕ ಕಣ್ಣು. ಅದು ಈ ಸಂದರ್ಭದಲ್ಲಿ ಬೇಡ. ಅದು ಒಬ್ಬ ವ್ಯಕ್ತಿ ಯಾರು, ಏನು, ವ್ಯಕ್ತಿತ್ವ ಏನು, ಒಳ್ಳೆಯದು ಕೆಟ್ಟದ್ದು ಇವೆಲ್ಲವುಗಳನ್ನು ವಿವೇಚನೆ ಮಾಡ್ತಕ್ಕಂಥ ಮೂರನೇ ಕಣ್ಣು. ಹಾಗಾಗಿ ನಮ್ಮ ಒಳಗಣ್ಣುಗಳಿಗೆ ಎಲ್ಲ ಕಾಲಕ್ಕೆ ವಿಜಯ್ ಕುಮಾರ್ ಶಾಶ್ವತವಾಗಿರ್ತಾರೆ. ಯಾರಿಗೆ ವಿಜಯ್ ಕುಮಾರ್ ಅವರ ಪರಿಚಯ ಸ್ನೇಹ ಇತ್ತೋ ಅವ್ರು ಇರೋವರೆಗೆ, ವಿಜಯ್ ಕುಮಾರ್ ಅವರು ಕಾಣದೇ ಇರ್ತಕ್ಕಂಥವ್ರಿಗೆ ಅದು ಸಾಧ್ಯ ಇದೆ. ಮತ್ತೊಂದು ಬಹಳ ಮುಖ್ಯ ಅಂಶ ನಾನು ಆಗಲೇ ಹೇಳಿದೆ, ಆತ್ಮ ಹೇಗಿದೆಯೋ ಏನೋ ಅನ್ನೋದು ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ಸಾವಿಲ್ಲ. ಇಡೀ ಸಕಲ ಜಗತ್ತಿನ ಚರಾಚರ ವಸ್ತುಗಳು, ನಾವು, ನೀವು, ಈ ಪ್ರಪಂಚದ ಎಲ್ಲ ವ್ಯಕ್ತಿಗಳು ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತದೆ. ಪೃಥ್ವಿ, ಮಣ್ಣು, ಅಪ್ಪು, ನೀರು, ವಾಯು, ಗಾಳಿ, ಅಗ್ನಿ, ಬೆಂಕಿ, ತೇಜಸ್, ಚೈತನ್ಯ, ಇವು ಪಂಚಭೂತಗಳು. ಮನುಷ್ಯ ಇಲ್ಲ ಅಂದರೆ ನಮ್ಮ ಶರೀರ ಕೂಡ ಪಂಚಭೂತಗಳ ನಿರ್ಮಾಣ ಆಗಿದೆ. ನಾವು ಭೂಮಿ ಒಳಗಡೆ ಹೋಗೋಕ್ಕೆ ಮುಂಚೆನೇ ನಮ್ಮ ಒಳಗಡೆಯ ಉಸಿರು ಹೊರಗಡೆಯ ಉಸಿರಿನ ಜೊತೆಯಲ್ಲಿ ಬೆರೆತು ಹೋಗುತ್ತೆ. ಮಣ್ಣಿಗೆ ಹಾಕಿದ ತಕ್ಷಣವೇ ಆ ಮಣ್ಣು ಮಣ್ಣಿನ ಜೊತೆಯಲ್ಲಿ ಬೆರೆತು ಹೋಗುತ್ತೆ, ಬಹುವಾದ ಮಣ್ಣು. ನೀರು ನೀರಿನ ಜೊತೆಯಲ್ಲಿ, ಮಣ್ಣು ಮಣ್ಣಿನ ಜೊತೆಯಲ್ಲಿ, ಗಾಳಿ ಗಾಳಿ ಜೊತೆಯಲ್ಲಿ, ಬೆಂಕಿ ಬೆಂಕಿ ಜೊತೆಯಲ್ಲಿ ಬೆರೆತು ಹೋಗುತ್ತೆ. ಚೈತನ್ಯ ಎಲ್ಲ ಕಾಲಕ್ಕೂ ಉಳ್ಕೊಳ್ಳುತ್ತೆ. ಅದು ಯಾವ ಕಾಲಕ್ಕೂ ನಾಶ ಅನ್ನೋದೇ ಇಲ್ಲ. ಚೈತನ್ಯ ಅಂತಕ್ಕಂಥಕ್ಕೆ ನಾಶ ಇಲ್ಲ. ಹಾಗಾಗಿ ವಿಜಯ್ ಕುಮಾರ್ ಅವರ ನೀವು ಆತ್ಮ ಅಂತ ಕರೀರಿ, ಚೈತನ್ಯ ಅಂತ ಕರೀರಿ, ನೆನಪು ಅಂತ ಕರೀರಿ, ವ್ಯಕ್ತಿತ್ವ ಅಂತ ಕರೀರಿ, ಹೊರಗಡೆಯ ಭೌತಿಕ ಸ್ಪರ್ಶವೊಂದನ್ನು ಬಿಟ್ಟರೆ ಅದು ಶಾಶ್ವತವಾಗಿ ನಮ್ಮ ಜೊತೆ ಇರ್ತದೆ. ಇನ್ನು ವಿಜಯ್ ಕುಮಾರ್ ಅವರು, ಕಾಂತರಾಜ್ ಅವರು 53 ವರ್ಷಗಳ ಕಾಲ ಈ ಊರಿನ, ಈ ತಾಲೂಕಿನ, ಈ ಪರಿಸರದ ಎಲ್ಲ ವ್ಯಕ್ತಿಗಳಿಗೆ ಅತ್ಯಂತ ಜನಪ್ರಿಯ ವೈದ್ಯರು. ಅವರು ಪ್ರಾರಂಭ ಮಾಡಿದಾಗ ನೆನಪು ಮಾಡಿಕೊಂಡ್ರು, ಅಲ್ಲಿ ಕೆಮ್ಮೈನವರು ಬೆಳೆಸಿದ್ದಂಥ ಕಾಲದಲ್ಲಿ ಒಂದು ಚಿಕ್ಕ ರೂಮು, ಇವರು ಅರ್ಧ ಅವರರ್ಧ, ₹2 ಸೇವೆಯನ್ನು ಪ್ರಾರಂಭ ಮಾಡಿದಂಥವ್ರು. ಯಾರಾದರೂ ಬಂದಂಥವ್ರಿಗೆ ಆ ಕಾಲದಲ್ಲಿ ತಗೊಳ್ತಾ ಇದ್ದಂಥ ₹2. ಇವತ್ತು ಕೂಡ ಅವರ ಕ್ಲಿನಿಕ್ ವೈದ್ಯಕ್ಕೆ ಹೋದ 53 ವರ್ಷ ಆದ ನಂತರ ಪ್ರಾಯಶಃ ಏನಾದರೂ ಇಂಟರ್ವ್ಯೂ ಕೇಳಿದ್ರೆ ₹50 ಹೆಚ್ಚಿಗೆ ಇದೆ. ನೀವು ಬೆಂಗಳೂರಿಗೆಲ್ಲಾದರೂ ಒಬ್ಬರು ಡಾಕ್ಟರ್ನ ತೋರಿಸಿ ಕನ್ಸಲ್ಟೇಷನ್ ಫೀಸ್ ಅಂತಲೇ 500, 800, 1000 ತಗೊಳ್ತಾರೆ. ₹2 ₹50ವರೆಗೆ ಅದೊಂದು ರೀತಿಯ ಉಚಿತ ಸೇವೆ ಇದ್ದ ಹಾಗೆ. ಬಹಳ ಸದಾ ನಗುಮುಖದ, ಸಂತೋಷದ, ಹಾಸ್ಯ ಚಟಾಕಿಯ, ನೋವನ್ನು ಮರೆಯುವಂತಹ ಮಿತಭಾಷೆಯಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಮುಖ ಯಾವತ್ತಿಗೂ ಮರೆಯೋದಕ್ಕಾಗದೇ ಇರತಕ್ಕಂಥದ್ದು. ಇನ್ನು ಅವರ ಸಂಘ ಸಂಸ್ಥೆಗಳ ವಿಚಾರವನ್ನು ಹೇಳಿದ್ರು. ಕನಕಪುರದಲ್ಲಿ ಲಯನ್ಸ್ ಪ್ರಾರಂಭ ಆದಾಗ, ಅರ್ಬನ್ ಬ್ಯಾಂಕ್ ಪ್ರಾರಂಭ ಆದಾಗ ನಾವೆಲ್ಲ ಜೊತೆಲಿ ಇರ್ತಾ ಇದ್ವಿ. ಅರ್ಬನ್ ಬ್ಯಾಂಕ್ ಪ್ರಾರಂಭ ಮಾಡಿದಾಗ ಸಾಯಂಕಾಲ 4 ಗಂಟೆಯಲ್ಲಿ ದುಡ್ಡು ಉಸಿರಿಗೆ ಹೋಗ್ತಾ ಇದ್ವಿ. ಕಾಶಿಬರು ಇರ್ತಾಯಿದ್ರು, ಡಾಕ್ಟರ್ ಇರ್ತಾಯಿದ್ರು, ಜಗನ್ನಾಥ್ ಇರ್ತಾಯಿದ್ರು, ವಿಜಯ್ ಕುಮಾರ್ ಅವರು. ಎಷ್ಟೋ ಜನ ಕೇಳಕ್ಕೆ ಹೋದಾಗ, ಹೋಗ್ರಿ ಕನಕಪುರದಲ್ಲಿ ಎಷ್ಟೋ ಸಂಘ ಸಂಸ್ಥೆಗಳು ಹೊರಟೋದು, ಇಲ್ಲ ನಾವು ಹಾಗೆ ಮಾಡೋದಿಲ್ಲ, ಉಳಿಸ್ತೀವಿ ಅಂತ ಹೇಳಿ ಸುಮಾರು 3-4 ತಿಂಗಳುಗಳು ಓಡಾಡಿ ಬರೀ ₹2.5 ಲಕ್ಷ ಸಂಪಾದನೆ ಮಾಡೋಕ್ಕೆ ಕಷ್ಟ ಆಯಿತು. ಸರ್ಕಾರ ಆಗ ನಾವು ₹10 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಸರ್ಕಾರ ಬೇಡ ಅಂತೇಳಿ ಪ್ರಾರಂಭವಾಗಿ ಬರೀ 2.5-3 ಲಕ್ಷದಿಂದ ಪ್ರಾರಂಭ ಆದಂಥ ಒಂದು ಅರ್ಬನ್ ಬ್ಯಾಂಕ್ ಒಂದು ಪ್ರಾಮಾಣಿಕವಾಗಿ ಇವತ್ತು ಅವತ್ತಿದ್ದಂಥ ಪ್ರಾರಂಭ ಮಾಡಿದಂಥ ಎಲ್ಲ ನಿಸ್ಪೃಹ ವ್ಯಕ್ತಿಗಳ ನಿರ್ದೇಶಕರಿಂದ ಚಾರ್ಟರ್ ಮೆಂಬರು, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಸುಮಾರು ₹100 ಕೋಟಿ ವ್ಯವಹಾರ ಮಾಡಿ ಅತ್ಯಂತ ಜನಪ್ರಿಯ ಆಗಿದೆ. ತಕ್ಷಣವೇ ಸಾಲ ಸೌಲಭ್ಯ ಸಿಗ್ತಕ್ಕಂಥದ್ದು. ಒಂದೇ ಒಂದು ವಿಜಯ್ ಕುಮಾರ್ ಅವರಲ್ಲಿ ದೌರ್ಬಲ್ಯವೇ ಇತ್ತು. ನಾವೆಲ್ಲವನ್ನು ಹೊಳ್ತಕ್ಕಂಥದ್ದು, ಆ ದೌರ್ಬಲ್ಯವನ್ನು ಹೇಳ್ತಕ್ಕಂಥದ್ದಲ್ಲ, ಏನಪ್ಪ ಅಂದರೆ ಒಳ್ಳೆತನದ ದೌರ್ಬಲ್ಯ. ಬ್ಯಾಂಕ್ನಲ್ಲಿ ಸಾಲ ಕೇಳಿದರೆ ಯಾರಾಗಿರಲಿ ಅವ್ರು ಹಿಂದೆ ಕೊಡ್ರಿ ಪರವಾಗಿಲ್ಲ ಸರ್, ರಿಕವರಿ ಆಗೋದು ಕಷ್ಟ ಇದೆ, ಚಿಂತೆ ಇಲ್ಲ, ಕೊಡ್ರಿ. ಎಷ್ಟು ಜನಕ್ಕೆ ಆ ರೀತಿ ಉದಾರವಾಗಿ ಅವರು ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನು ಪಡ್ಕೊಂಡವರು ಎಲ್ಲ ಕಾಲಕ್ಕೂ ನೆನೆಸ್ಕೊಳ್ತಾರೆ. ಮತ್ತು ಒಂದು ತಮಾಷೆಯ ವಿಷಯ ಅಂದರೆ, ನಾನು ನಿವೃತ್ತಿ ಆದ ನಂತರ ನನ್ನ ಮಕ್ಕಳ ವ್ಯಾಸಂಗಕ್ಕೋಸ್ಕರ ಬೆಂಗಳೂರು ಹೋದೆ. ಕಾಂತರಾಜ್ ಅವರು, ವಿಜಯ್ ಕುಮಾರ್ ಅವರು ನನಗೆ ಒಂದು ಪಣ ಇಟ್ಟರು ಮುಂದೆ. ಬೆಂಗಳೂರು ಹೋಗ್ತಾ ಇದ್ದೀರೇನ್ರಿ? ಎಲ್ಲರೂ ಬೆಂಗಳೂರು ಹೊರಟೋಗ್ತಾರೆ, ಬೆಂಗಳೂರು ಹೋದರೆ ಯಾರು ಬರೋದಿಲ್ಲ. ಇಲ್ಲ ಡಾಕ್ಟ್ರೆ, ನಾನು ವಾಪಸ್ ಬಂದ್ಬಿಡ್ತೀನಿ. ನೀವು ಖಂಡಿತ ಬರೋದಿಲ್ಲ ಅದು, ಬರ್ತೀನಿ. ₹5,000 ಪಂತ ಅಂದರು ಕಾಂತರಾಜ್ ಅವರು. ವಿಜಯ್ ಕುಮಾರ್ ನಂದು ₹5,000 ಕೊಟ್ಟು ಬರಲ್ಲ ಅವರು. ಏನಪ್ಪ ಹೀಗೆ ಹೇಳ್ಬಿಟ್ರಲ್ಲ ಅಂತ ತಮಾಷೆ ಮಾಡಿಕೊಂಡು ನಾನು ಬೆಂಗಳೂರು ಒಂದು 5-6 ವರ್ಷ ಇದ್ದೆ. ಮಗಳ ವಿದ್ಯಾಭ್ಯಾಸ ಮೆಡಿಕಲ್ ಮುಗೀತು. ಹಾಗೆಯೇ ವಿವಾಹ ಆದ ನಂತರ ಮತ್ತೆ ಬಂದೆ, ಕ್ಲಿನಿಕ್ ಹೋದೆ. ಡಾಕ್ಟ್ರೇ ಕೊಡಿ ₹5,000 ಇಬ್ಬರನ್ನ ಕೇಳಿದೆ. ಯಾಕ್ರಿ ಬಂದ್ಬಿಟ್ರೆ ನೀವು ಅಂದರು. ಆಮೇಲೆ ನಕ್ಕೊಂಡು ತಮಾಷೆಯಾಗಿ ಸುಮ್ಮನಾಗ್ಬಿಟ್ರು.
ಅನೇಕ ವಿಚಾರಗಳಲ್ಲಿ ಅವರ ಹಾಸ್ಯ ಪ್ರವೃತ್ತಿ. ಆಮೇಲೆ ಈ ಮಂತ್ಲಿ ಕ್ಯಾಂಪ್ ಮಾಡ್ತಾ ಇದ್ರು ನೋಡಿ, ಅನೇಕ ಕ್ಯಾಂಪ್ಗಳನ್ನು ಹೇಳಿದ್ರು. ಹಗಲು ರಾತ್ರಿ ಅಂದೇನೆ ಕಣ್ಣಿನ ಚಿಕಿತ್ಸೆ ಕ್ಯಾಂಪು, ವೈದ್ಯಕೀಯ ಕ್ಯಾಂಪ್ಗಳಿಗೆ ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ವಿಜಯ್ ಕುಮಾರ್ ಅವರು ಸೇವೆ ಸಲ್ಲಿಸಿದ್ದಾರೆ. ಇಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾವು ಮೊದಲು ಇಬ್ಬರು ಲಯನ್ಸಲ್ಲಿದ್ದರು, ಆಮೇಲೆ ಒಬ್ಬರು ರೋಟರಿ, ಒಬ್ಬರು ಲಯನ್ಸ್ ಹೋದರು. ಇಬ್ಬರು ಒಂದೇ ಕಡೆ ಇರೋಕ್ಕಾಗಲ್ಲ, ನಾನು ಎಲ್ಲಿರ್ತೀನಿ ನೀನು ಅಲ್ಲಿರೋ, ನೀನು ಅಲ್ಲಿ ಕೆಲಸ ಮಾಡೋದು ನಾನು ಎಲ್ಲಿರ್ತೀನಿ ಅಂದ್ಕೊಂಡು 53 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಂದಿರತಕ್ಕಂಥ ಈ ಜೋಡಿ ನಿಜಕ್ಕೂ ಕಾಶ್ಮೀರಿ ವೈದ್ಯರಲ್ಲದೆ ಬೇರೆ ಏನು ಕರೆಯೋಣ. ಒಂದು ಅಭಿಪ್ರಾಯವನ್ನು ನಾಗರಾಜು ನಾವೆಲ್ಲ ಮಾತನಾಡಿದ್ವಿ. ಕನಕಪುರದಲ್ಲಿ ಸೀತಾರಾಮಯ್ಯವ್ರು ನೆನೆಸ್ಕೊಂಡ್ರು, ಮಂಜುನಾಥ್ ನೆನೆಸ್ಕೊಂಡ್ರು. ಸೈಕಲ್ ಮೇಲೆ ಮನೆಗಳಿಗೆ ಹೋಗಿ ಹಳ್ಳಿಗಳಿಗೆ ಸೇವೆ ಸಲ್ಲಿಸ್ತಾ ಇದ್ರು. ಸೀತಾರಾಮಯ್ಯವರು ದಂಪತಿಗಳಿಬ್ಬರು ಲಯನ್ಸ್ ಕ್ಲಬ್ನಲ್ಲಿ ನಾವು ಪ್ರವಾಸ ನೋಡ್ತಾ ಇದ್ವಿ ಕಾನ್ಫರೆನ್ಸ್ಗೆ. ಹಾಗೆಯೇ ಮತ್ತೊಂದು ಕಾನ್ಫರೆನ್ಸು ಹಂಪಿನಲ್ಲಿ, ಹೊಸಪೇಟೆಯಲ್ಲಿ ಸತ್ಯನಾರಾಯಣ ಶೆಟ್ಟರು ಅವರಿದ್ದರು. ಸೀತಾರಾಮಯ್ಯವರು ಹೊರಟ್ರೆ ವಿಜಯ್ ಕುಮಾರ್ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಬ್ಲೇಡು, ಒಂದು ಚಾಕು, ಒಂದು ಬೆಂಕಿ ಪಟ್ಟಿ, ಏನೆಲ್ಲ ಮಿನಿಮಮ್ ಬೇಕಾಗಿದೆಯೋ ಸೂಚಿದಾರಿಂದ ಹಿಡಿದು ನಮ್ಮ ಕ್ಯಾಂಪ್ಗಳಿಗೆ ಎಲ್ಲವನ್ನು ತಂದು ಕೊಡ್ತಾಯಿದ್ರು. ಆಮೇಲೆ ಅವ್ರ ಮನೆಗಳಿಂದ ಬೇಕಾದಷ್ಟು ತಿಂಡಿ ಮಾಡ್ಕೊಂಡ್ಬರ್ತಾಯಿದ್ರು. ಮೊನ್ನೆ ಹೊಂಬಳೆಗೌಡರು ನೆನೆಸ್ಕೊಂಡ್ರು. ಕೃಷ್ಣ ಜಯಂತಿ ಅದು ವಿಜಯ್ ಕುಮಾರ್ ಅವರಿಗೆ ಬಹಳ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಹಬ್ಬ. ಅವ್ರ ಮನೆಯಲ್ಲಿ ಅನೇಕ ಸಾರಿ ನಾವು ಅವರಿಗೆ ಭೋಜನವನ್ನು ಸಲ್ಲಿಸಿದ್ದೇವೆ. ನಾನು ಇನ್ನೊಂದು ಸಾರಿ ಯಾವುದೋ ಒಂದು ಸಲಿಗೆ ಜಾಸ್ತಿ ಆದಾಗ ಒಂದು ಸಾರಿ ತಮಾಷೆ ಮಾಡಿದೆ. ಏನು ಸರ್ ತಮಿಳ್ನಾಡು ಅಂತ ಇಟ್ಕೊಂಡ್ಬಿಟ್ಟಿದ್ದೀರಿ ವಿಜಯ್ ಕುಮಾರ್ ಅವರಿಂದ, ಟಿ ಎನ್ ವಿಜಯ್ ಕುಮಾರ್ ಅಂತಿದ್ರು. ಯಾಕ್ರಿ ನಾನು ತಮಿಳ್ನಾಡು ಇಟ್ಕೊಳ್ಳಿ, ಏನು ಟಿ ಎನ್ ಅಂದರೆ ಅಂತ ಹೇಳಿದ್ರು. ಇವತ್ತು ಮತ್ತೆ ನೆನೆಸ್ಕೊಂಡೆ. ಅವ್ರಿಗೆ ಮೇಲುಕೋಟೆ ಭಾಳ ಫೇಮಸ್. ಅವ್ರ ತಂದೆ ತಿರುಮಲಗಿರಿ ನರಸಿಂಹಯ್ಯ ಅಂತೇಳಿ. ತಿರುಮಲಗಿರಿ ನರಸಿಂಹಯ್ಯ ಅಂದರೆ ಟಿ ಎನ್ ವಿಜಯ್ ಕುಮಾರ್. ಅವ್ರ ತಂದೆ ನರಸಿಂಹಯ್ಯನವರು ತಿರುಮಲಗಿರಿಯ ಬಹಳ ಜನ ಗೊತ್ತಿಲ್ಲ ಯಾಕೆ ಟಿ ಎನ್ ವಿಜಯ್ ಕುಮಾರ್ ಅಂತ. ಚನ್ನಪಟ್ಟ ಅಂತ ಇಟ್ಕೊಳ್ಳಿಲ್ಲ ಅವರು. ಹಾಗಾಗಿ ಅವರ ಹೆಸರಿನಿಂದ ಹಿಡಿದು ತಮಾಷೆಯಾಗಿ ಬೇಕಾದಷ್ಟು ಪ್ರಸಂಗಗಳನ್ನು ನಾವು ಬರ್ಕೊಳ್ತಿದ್ದೇವೆ. ಜನಸೇವೆಯಲ್ಲಿ ಪ್ರಾಯಶಃ ಇಷ್ಟು ಸರಳವಾಗಿ, ಉಚಿತವಾಗಿ, ಕಡಿಮೆ ದರದಲ್ಲಿ, ನಗುಮುಖದಿಂದ ಈ ಇಬ್ಬರು ಮಹನೀಯರು ಸಲ್ಲಿಸಿರ್ತಕ್ಕಂಥ ಸೇವೆ ಖಂಡಿತ ಅವಿಸ್ಮರಣೀಯ. ಕೊನೆಯಲ್ಲಿ ಒಂದು ಮನವಿ ಇದೆ. ನಾಗರಾಜ್ ಅವರು ನಾವು ಆ ದಿವಸ ಮಾತನಾಡಿಕೊಂಡಾಗ ಅವರಿರ್ತಕ್ಕಂಥ ರಸ್ತೆ ಕನಕ ಆಸ್ಪತ್ರೆ ರಸ್ತೆ ಅಂತ. ಕನಕ ಆಸ್ಪತ್ರೆ ಯಾಕೆ ಹೇಳೋದು? ಕನಕ ಆಸ್ಪತ್ರೆ ರೋಡು, ಕನಕ ಆಸ್ಪತ್ರೆ ರೋಡ್ ಅಂತಾರೆ. ಆ ಕನಕ ಆಸ್ಪತ್ರೆ ರಸ್ತೆಗೆ ಡಾಕ್ಟರ್ ಟಿ ಎನ್ ವಿಜಯ್ ಕುಮಾರ್ ರಸ್ತೆ ಎನ್ನುವ ಹೆಸರು ನೀಡಬೇಕು ಅಂತ ಹೇಳಿ ಇವತ್ತು ಒಂದು ನಿರ್ಣಯ ಮಾಡಬೇಕು. ಆ ನಿರ್ಣಯವನ್ನು ಪುರಸಭೆಯವರಿಗೆ ಕಳಿಸ್ಕೊಟ್ಟು ಅಲ್ಲಿ ಅಂಗೀಕಾರ ಆದ ನಂತರ ಮತ್ತೆ ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡು, ನಮ್ಮ ಇಲ್ಲಿರ್ತಕ್ಕಂಥ ಶಾಸಕರು, ಮಂತ್ರಿಗಳಿಂದ ಅನುಮತಿಯನ್ನು ಪಡೆದುಕೊಂಡು ಆ ರಸ್ತೆ ವಿಜಯ್ ಕುಮಾರ್ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ನಾವೆಲ್ಲ ಮುಂದೆ ಬರ್ತಕ್ಕಂಥವ್ರು ನೆನೆಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಘಟನೆಗಳು ಅವ್ರ ಜೊತೆ ನಡೆದಂಥ ಅವಿಸ್ಮರಣೀಯ ದಿನಗಳು, ಗಂಟೆಗಳು. ಈಗ ಕಾಂತರಾಜ್ ಅವರು ಭಾಳ ಭಾವುಕರಾಗಿ ಅವರ ಗೆಳೆತನದ ನೆನಪಿನ ಸುಖ ದುಃಖಗಳನ್ನು ಹಂಚಿಕೊಳ್ತಾ ಹೇಳ್ಕೊಳ್ಳಿಕ್ಕಾಗದ ರೀತಿಯಲ್ಲಿ ಕಣ್ಣೀರು ಬರುವ ಸ್ಥಿತಿಯಲ್ಲಿ ಒಬ್ಬ ಆತ್ಮೀಯ ಗೆಳೆಯನನ್ನು ಕಳ್ಕೊಂಡಾಗ ಆಗುವಂಥ ಅಗಲಿಕೆಯ ವ್ಯಥೆ ಎಂಥದ್ದು ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ತೋಡ್ಕೊಂಡಿದ್ದಾರೆ. ಅವರಿಗೆ ಸಮಾಧಾನವಾಗಿರಲಿ. ಕನಕಪುರದ ಎಲ್ಲ ಜನರಿಗೆ ಸಹಕಾರ ತಮಗಿದೆ. ತಾವು ಇರೋವರೆಗೆ ತಮ್ಮ ಜೊತೆಲಿ ಇನ್ಯಾರಾದರೂ ಸೇರಿಸ್ಕೊಂಡು ಒಳ್ಳೆಯ ರೀತಿಯ ಕ್ಲಿನಿಕನ್ನು ನಡೆಸ್ಕೊಂಡು ಹೋಗಬೇಕು ಹಾಗೆ ಅಂತೇಳಿ ಕೋರ್ಕೊಳ್ತಾ, ಎಲ್ಲ ಸಭೆಗೆ ಬಂಧುಗಳು, ನನ್ನ ಮಾತುಗಳನ್ನ ಸಮಾಜಕ್ಕೆ ಕೇಳಿದಂಥ ಎಲ್ಲರಿಗೂ, ಎಲ್ಲ ಗಣ್ಯರಿಗೂ ವಂದಿಸಿ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಗಣ್ಯರೇ, ಮಾತೆಯರೇ, ಸ್ನೇಹಿತರೇ ಹಾಗೂ ಮಕ್ಕಳೇ, ನಾನು ಮೊದಲನೇದಾಗಿ ನಮ್ಮ RT ಕುಟುಂಬದಿಂದ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನೀವು ವಿಜಯ್ ಕುಮಾರ್ ಮೇಲೆ ತೋರಿಸತಕ್ಕಂಥ ಅಭಿಮಾನಕ್ಕಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ನಮ್ಮ ತಾಯಿ ಯಾವಾಗಲೂ ಒಂದು ಸಂಸ್ಕೃತಿ ಕೊಡ್ತಾ ಇದ್ದ ಮಗಳು. ನಾವು ಆ್ಯಕ್ಚುಲಿ ನಮ್ಮ ಅಣ್ಣ ಆಗಲಿ ಅವ್ರಿಗಿಂತ ದೊಡ್ಡವರಾಗಲಿ ಇಂಜಿನಿಯರ್ಗಳೆಲ್ಲ ಇದ್ದರು. ನಮ್ಮ ಅಣ್ಣ ಅವನ ದೊಡ್ಡಣ್ಣ ಇಂಜಿನಿಯರ್, ಇವನು ಡಾಕ್ಟ್ರು, ಇನ್ನೊಂದು ನಾನು ಕೊಡಿದ್ರು. ಯಾವತ್ತೂ ನಮ್ಮನ್ನು ಹೊರಡ್ತಿರ್ಲಿಲ್ಲ ಅವರು. ಏನಾದರೂ ಹೇಳೋದು ಸಾಧಾರಣ ವರ್ಷಕ್ಕೆ ನೀನು ಯಾವ ಭಾಳ ದೊಡ್ಡ ಏನು ಮಾಡಿದ್ಯಾ ಅಂತ ಹೇಳೋರು. ಆವಾಗ ನಮ್ಮ ಸ್ವಲ್ಪ ಕೆಲಸಕ್ಕೆ ಕೋಪನೂ ಬರೋದು, ಏನಿಲ್ಲ ಸಣ್ಣದವ್ರಿಗೆ ಹೇಳ್ತೀರಾ ನಾವು ಹೇಳೋಲ್ವಲ್ಲ ಅಂತ. ಆಗ ಅವ್ರು ಒಂದೇ ಒಂದು ಮಾತು ಯಾವಾಗಲೂ ಹೇಳ್ತಾ ಇದ್ರು, ನಿನ್ನನ್ನು ನಾನು ಹೊರದಾಗಲಿ ನಮ್ಮ ಮನೆಯವ್ರು ಹೊರದಾಗಲಿ ಅಲ್ಲ,
ಬೇರೆ ಜನ ನಿಮ್ಮನ್ನ ಏನಾದರೂ ಗುರುತಿಸಿ ಹೊಳ್ತಾರಲ್ಲ ಅದು ನಿಮ್ಮ ನಿಜವಾದ ಅರ್ಥ ಅಂತ ಹೇಳ್ತಾ ಇದ್ರು. ಇವತ್ತು ನಿಜವಾದ ನಮ್ಮ ತಂದೆ ತಾಯಿಗಳಿಗೆ ಸ್ವರ್ಗದಲ್ಲಿದ್ದರೂ ಕೂಡ ತುಂಬಾ ಸಂತೋಷ ಆಗುತ್ತೆ ಅಂತೆ. ಅವರ ಒಬ್ಬ ಮಗ ಇಡೀ ತಾಲೂಕಿನಲ್ಲಿ ಇಷ್ಟು ಅಭಿಮಾನಿಗಳನ್ನ, ಇಷ್ಟು ಎಲ್ಲ ಜನಗಳನ್ನ ಅವರು ಕೂರಿಸ್ಕೊಂಡು ಪಡೆದಿದ್ದಾರೆ. ಅವ್ರಿಗಾಗಿ ಮಿಡಿಯತಕ್ಕಂಥ ಅನೇಕ ಜೀವಗಳಿದೆ ಅಂತ ಹೇಳಿದಾಗ ನಿಜವಾದ ಸಂತೋಷ ಪಡ್ತಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಇಡೀ ಕುಟುಂಬದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ವೇದಿಕೆಗೆ ಇನ್ನೂ ತುಂಬಾ ಜನ ನಾವು ಆಹ್ವಾನವನ್ನ ಮಾಡಬೇಕಾಗಿತ್ತು ಅಂತ ನಮ್ಮೆಲ್ಲರ ಅಭಿಪ್ರಾಯ ಇತ್ತು. ಆದರೂ ನಾವು ಸೀಮಿತವಾಗಿಟ್ಟಿದ್ದೀವಿ. ಈಗ ನೋಡಿ, ನಮ್ಮ ಆರ್ಯ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀಕಂಠನ್ ಅವರು ಬಂದಿದ್ದಾರೆ. ಇಲ್ಲಿಯ ಅಧ್ಯಕ್ಷರು ಮತ್ತು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂಥ ವಿಜಯ್ ಅವರಿದ್ದಾರೆ. ತುಂಬಾ ಜನ, ನಮ್ಮ ಮಲ್ಲಿಕಾರ್ಜುನ್ ಅವರು ಮತ್ತು ಬಹಳಷ್ಟು ಜನ ಕಬಡ್ಡಿ ಎಲ್ಲರೂ ವೇದಿಕೆ ಮೇಲೆ ಕುತ್ಕೊಳ್ಳುವಂತ ಆಗಲೇ ನಾವು ಯಾರಿಗೂ ವೇದಿಕೆ ಹಂಚ್ಕೋಬಾರ್ದು ಅನ್ನುವಂಥದ್ದು ಏನಿರಲಿಲ್ಲ. ಆದರೂ ಅವ್ರು ಮಾಡಿದಂಥ ಸಂಘ ಸಂಸ್ಥೆಗಳಿಗಿನ್ನ ಅವರ ಒಡನಾಡಿಗಳು ಮತ್ತು ಆ ವಯಸ್ಸಿಗೆ ತಕ್ಕನಾಗಿರುವಂಥವ್ರು ಅನ್ನೋದು ಸೀಮಿತವಾಗಿ ಯೋಚನೆ ಮಾಡಿತ್ತು. ಹಾಗಾಗಿ ದಯಮಾಡಿ ಯಾರು ಅನ್ನೋಂತ ಭಾವಿಸಬಾರದು. ಮತ್ತೊಂದು ಕೊನೆಗೆ ಅಧ್ಯಕ್ಷೀಯ ಭಾಷಣ ಮಂಜುನಾಥ್ ಅವರು, ಕನಕಪುರ ನಗರಸಭೆಯ ಪುರಸಭೆಯ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯರು ಅವರ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಹಿರಿಯರಿಗೆ ನಮಸ್ಕರಿಸುತ್ತಾ ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ವಿಜಯ್ ಕುಮಾರ್ ಅವರ ಈ ಒಂದು ದಿನದ ನುಡಿ ನಮನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರಿಗೆ ವಂದಿಸುತ್ತಾ, ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ, ದಯವಿಟ್ಟು ನನಗೆ ಈ ಅಧ್ಯಕ್ಷ ಸ್ಥಾನ ಬೇಡ, ನನಗಿಂತಲೂ ಸಹ ತುಂಬ ಹಿರಿಯರಿದ್ದಾರೆ, ಯಾರನ್ನಾದ್ರೂ ಬೇರೆಯವ್ರನ್ನ ಈ ಒಂದು ಸ್ಥಾನಕ್ಕೆ ಕೂರಿಸಿ. ಆದ್ರೂ ಸಹ ನಮ್ಮ 5 ಜನ ಮಿತ್ರರುಗಳು, ಇಲ್ಲ ಬೇಡಿ ಮನೆಯ ನೀವೇ ಈ ಒಂದು ಸ್ಥಾನವನ್ನು ಅಲಂಕರಿಸಬೇಕು, ತುಂಬ ಹಿಂಸೆ ಮಾಡೋದು. ನಾನಾದರೂ ಭಾವಿಸಿದೆ, ನನಗೆ ಡಾಕ್ಟರ್ ವಿಜಯ್ ಕುಮಾರ್ ಅವರು ಭಾಳ ಆತ್ಮೀಯರು, ಅಷ್ಟೇ ನನ್ನ ಬಗ್ಗೆ ಭಾಳ ವಿಶ್ವಾಸ. ನನ್ನ ವಯಸ್ಸಿನಲ್ಲಿ ಚಿಕ್ಕನವರಾದರು. ಅವರ ಒಂದು ಜೀವನದ ಸ್ನೇಹನೋ ಅಥವಾ ಪರಿಚಯನೋ ಗೊತ್ತಿಲ್ಲ, ಒಂಥರ ವಿಚಿತ್ರವಾಗಿ ಅವರ ನನ್ನ ಸ್ನೇಹ ಬೆಳೀತು. ಸಂದರ್ಭ ಏನು ಅಂದರೆ, ಇವರು 1971ರಲ್ಲಿ ಡಾಕ್ಟರ್ ಕಾಂತರಾಜ್ ಅವರು, ವಿಜಯ್ ಕುಮಾರ್ ಅವರು ಕನಕಪುರಕ್ಕೆ ಬಂದು ಈ ಒಂದು ಕ್ಲಿನಿಕನ್ನು ಓಪನ್ ಮಾಡಿದ ನಂತರ ಈ ಕನಕಪುರ ತಾಲೂಕು ಆಫೀಸ್ ಮುಂದೆ ಒಂದು ಟೆನ್ನಿಸ್ ಕ್ಲಬ್, ಒಂದು ಗ್ರೌಂಡ್ ಶುರುವಾಯಿತು. ಆಗ ನಮ್ಮ ವಾಣಿಶ್ವರ್ ಜಗನ್ನಾಥಪ್ಪನವರು, ಕೆ ಜಿ ತಿಮ್ಮೇಗೌಡರು, ನಾವೆಲ್ಲ ಚಿಕ್ಕ ಹುಡುಗರು ಇಲ್ಲಿ ನೆಟ್ ಕಟ್ಕೊಂಡು ಟೆನ್ನಿಸ್ ಆಡೋದು. ಆ ಟೆನ್ನಿಸ್ ಆಟ ಆಡುವಾಗ ನಾವೆಲ್ಲ ಸುತ್ತ ನಿಂತ್ಕೊಂಡು ನೋಡೋವಿ. ಆಗ ಡಾಕ್ಟರ್ ವಿಜಯ್ ಕುಮಾರ್ ಒಂದು ದಿವಸ ನನ್ನ ಕರೆದ್ರು, ಪಾಪ ಇಲ್ಲಿ ಮಗು ಯಾವ ನೀನು, ಯಾಕೆ ಸಮಯ ನಾವೆಲ್ಲ ಸ್ವಲ್ಪ ಹುಡುಗರಲ್ಲ, ಸ್ವಲ್ಪ ರೋಗ ಜಾಸ್ತಿ ಮಳೆಗಾಲವರು, ಯಾಕ್ರಿ ಇರ್ಲಿ ಬಾಪ. ಏನು ಹೇಳಿ, ಏನಿಲ್ಲಪ್ಪ, ಈ ಬಾಲ್ ಆ ಕಡೆ ಹೋಯ್ತಾವಲ್ಲ, ಸ್ವಲ್ಪ ಎತ್ತಿ ನೀನು ಒಳಕ್ಕೆ ಎಸಿಬೇಕು. ಎಷ್ಟು ಬಿಟ್ರ ಏನು ಕೊಡ್ತೀರಿ? 10 ಪೈಸಾ ಕೊಡ್ತೀವಿ. 10 ಪೈಸಾ ಕೊಡ್ತೀವಿ ಅಂದ ತಕ್ಷಣ ನಮ್ಗೆ ಏನೋ ಒಂಥರ ಸಿಕ್ತಂಗೆ ಆಗೋಯ್ತು. ಆಯ್ತು ಎತ್ಕೊಡ್ತೀವಿ. ಆವಾಗ ಅಲ್ಲಿಂದ ಅವರ ಒಡನಾಟ, ಅವರು ಸಾಯಂಕಾಲ ಅಥವಾ ಬೆಳಗ್ಗೆ ಅವ್ರು ಬರೋದನ್ನೇ ಕಾಯ್ಕೊಂಡ್ಬಂದ ನಿಂತ್ಕೊಂಡ್ಬಿಡೋವಿ ನಾವು 1-2-3 ಜನ ಹುಡುಗರುಗಳು, ನಮ್ಮೂರಿನವರು. ಆ ರೀತಿ ಅವರ ನನ್ನ ಒಂದು ಆರಂಭದ ಸ್ನೇಹ ಶುರುವಾಗಿತ್ತು. ತದನಂತರ ಈಗೆಲ್ಲ ನಮ್ಮ ಹಿರಿಯರೆಲ್ಲ ಹೇಳಿದಾಗೆ ಡಾಕ್ಟ್ರ್ ಬಗ್ಗೆ ಹೇಳೋದಕ್ಕೆ ದಿನಗಟ್ಟಲೆ ಆಗುತ್ತೆ. ನಾವು ಹೆಚ್ಚಿಗೆ ಅದನ್ನು ಹೇಳ್ಕೊಂಡು ಹೋಗೋದಿಲ್ಲ, ಅದರ ಅವಶ್ಯಕತೆಯೂ ಈಗಿಲ್ಲ ಅನ್ನಿಸ್ತದೆ. ನನ್ನ ಒಂದು ಅಭಿಪ್ರಾಯ, ಈಗ ಏನು ನಮ್ಮ ಇವ್ರು ಹೇಳಿದ್ರು, ನಮ್ಮ ಹೊಂಬಳೇಗೌಡರು, ಹಿಂದೆ ಡಾಕ್ಟರ್ ಸೀತಾರಾಮಯ್ಯರು, ಅದು ಬಿಟ್ಟರೆ ಡಾಕ್ಟರ್ ರಾಜಾರಾಯರು ಇಬ್ಬರೇ ಈ ತಾಲೂಕಿನಲ್ಲಿ ಡಾಕ್ಟ್ರು ಅಂತ 2 ಕ್ಲಿನಿಕ್ ಇದ್ದು. ಕೋಟಹಳ್ಳಿ ರೋಡಲ್ಲಿ ಸೀತಾರಾಮಯ್ಯನವರು, ಡಾಕ್ಟರ್ ಇಲ್ಲಿ ಸೈಕಲ್ ಶಾಪ್ ಇತ್ತು ಒಂದು ಕೋಟೆನಲ್ಲಿ,
ಅವ್ರ ಹತ್ರ ಸೈಕಲ್ ತಗೊಂಡು ಸೀತಾರಾಮಯ್ಯ ಹತ್ರ ಕೊಡೋಗುವೆ. ನಮ್ಮ ತಾತ ಮಂಚೇಗೌಡರಿಗೆ ಅಥವಾ ನಮ್ಮ ಅಜ್ಜಿ ನಿಂಗಮ್ಮನವ್ರಿಗೆ ಕಾಯಿಲೆ ಬಂತು ಅಂದ್ರೆ ಅವ್ರನ್ನ ಕರ್ಕೊಂಡು ಸೈಕಲಲ್ಲಿ ಅವರು ಒಂದು ಇದು ಡಬ್ಬ ಇರ್ತವಾಗ ಡಾಕ್ಟರ್ ಡಬ್ಬ, ಸೀತಾರಾಮಯ್ಯವ್ರು ಕರ್ಕೊಂಡು ಹೋಗಿವಿ. ಅದಾದ್ಮೇಲೆ ಇವರಿಬ್ಬರು ಬಂದ್ಮೇಲೆ ಈ ಬಲೆ ಜೋಡಿ ನಮಗೆ ಅದರ ಕಷ್ಟ ತಪ್ಪಿತು. ಅವತ್ತಿನ ಕಾಲದಿಂದ ಇವತ್ತಿನವರೆಗೂ ಸಹ ಈ ಇಬ್ಬರ ಡಾಕ್ಟರ್ ಕಾಂತರಾಜ್ ಮತ್ತು ವಿಜಯ್ ಕುಮಾರ್ ಅವರ ಜೋಡಿ ಇಡೀ ನಮ್ಮ ಕುಟುಂಬಕ್ಕೆ, ನಮ್ಮ ಮಂಚೇಗೌಡರಾಗ್ಬೋದು, ಕೊಣೇಗೌಡರಾಗ್ಬೋದು, ನಿಂಗಮ್ಮನವರಾಗ್ಬೋದು, ಮುಲ್ಲಂಗಯ್ಯನವರು, ತಮ್ಮಯ್ಯನವರು, ಸಂಪತ್ತು, ಎಲ್ಲ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಸಹ ಇಡೀ ನಮ್ಮ ಕುಟುಂಬಕ್ಕೆ ನಮಗೆ ಅವರ ಸೇವೆಯನ್ನು ನಾವು ಬದುಕಿರೋವರೆಗೂ ಮರೆಯಲಿಕ್ಕಾಗೋದಿಲ್ಲ. ಆ ರೀತಿ ಅವರ ಸೇವೆಯನ್ನು ಅವರ ಸಂಘ ಸಂಸ್ಥೆಗಳಿಗೆ ನೀಡಿರತಕ್ಕಂಥ ಸೇವೆ ಎಲ್ಲವನ್ನೂ ಸಹ ಹಿರಿಯೆಲ್ಲ ಹೇಳಿದ್ದಾರೆ. ನನ್ನದೊಂದು ಆಸೆ ಇಷ್ಟೇ, ಈಗ ನಮ್ಮ ಪೂಜ್ಯರು ನಮ್ಮ ಹಿರಿಯರು ಆದಂಥ ಶ್ರೀಕಾಂತ್ ಅವರು ಹೇಳಿದರು, ನಮ್ಮ ನಗರಸಭೆಯವರು ದಯವಿಟ್ಟು ಈ ಕನಕ ರಸ್ತೆ ಎನ್ನುವುದನ್ನು, ಡಾಕ್ಟರ್ TN ವಿಜಯಕುಮಾರ್ ಅವರ ರಸ್ತೆ ಅನ್ನೋದನ್ನು ದಯವಿಟ್ಟು ಕಾನೂನು ರೀತಿಯಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಅದಕ್ಕೆಲ್ಲ ನಾವು ಕಾಗದವನ್ನು ಬರೆದು ಕೊಡ್ತೇವೆ. ಅದನ್ನು ತತ್ಕ್ಷಣದಲ್ಲೇ ಅದನ್ನು ಡಾಕ್ಟರ್ ವಿಜಯಕುಮಾರ್ ಅಂತ ಆ ರೋಡ್ಗೆ ಹೆಸರನ್ನು ಇಡೋದ್ರ ಮೂಲಕ ಅವರ ಹೆಸರನ್ನು ಅವಿಸ್ಮರಣೀಯವಾಗಿ 106 ವರ್ಷ ಇರುವ ಹಾಗೆ ಮಾಡಬೇಕು ಅಂತ ಈ ಸಭೆಯ ಮೂಲಕ ಅವರನ್ನು ಒತ್ತಾಯಿಸ್ತೇವೆ. ಮತ್ತೊಂದು ನಾನು ಕೇಳ್ಕೊಳ್ಳೋದು ಡಾಕ್ಟರ್ ಕಾಂತರಾಜ್ ಅವರಿಗಿಷ್ಟೇ, ದಯವಿಟ್ಟು ನಿಮ್ಮ ಕೈ ಮುಗಿ ಬೇಡ್ಕೊಳ್ತೀವಿ. ವಿಜಯ್ ಕುಮಾರ್ ಅವರು ಸತ್ತೋಗ್ಲಿಲ್ಲ, ಇನ್ನೂ ಬದುಕಿದ್ದಾರೆ. ನಿಮ್ಮ ಆತ್ಮದಲ್ಲಿ ಅವರು ಒಳಗೆ ಸೇರ್ಕೊಂಡಿದ್ದಾರೆ. ನೀವಿರೋವರೆಗೂ ಸಹ ಆ ಕನಕ ಕ್ಲಿನಿಕ್ನ ದಯವಿಟ್ಟು ಮುಚ್ಚಬೇಡಿ. ಆ ಕನಕ ಆಸ್ಪತ್ರೆ ನೀವಿರೋವರೆಗೂ ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ಏನೇ ತೊಂದರೆ ಬಂದರೂ ಪರವಾಗಿಲ್ಲ, ನಿಮ್ಮ ಉಸಿರಿರೋವರೆಗೂ ಆ ಕನಕ ಆಸ್ಪತ್ರೆಯನ್ನು ಉಳಿಸ್ಕೊಂಡು ಇದೇ ರೀತಿ ನೀವು ನೀವು 100 ವರ್ಷ ಬದುಕಿರಿ, ನಮಗೆ ಇದಿಲ್ಲ. ಇದೇ ವಿಜಯಕುಮಾರ್ ಥರನೇ ನೀವು ಒಳ್ಳೆ ಹೆಸರು ಮಾಡಿದ್ದೀರಾ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ದಯವಿಟ್ಟು ನೀವು ಉಸಿರಿರೋವರೆಗೂ ಆ ಒಂದು ಕನಕ ಆಸ್ಪತ್ರೆಯನ್ನು ಇದೇ ರೀತಿ ನೀವು ನಡ್ಸ್ಕೊಂಡು ಹೋಗಬೇಕು ಅಂತ ಎಲ್ಲರ ಪರವಾಗಿ, ಈ ಅಭಿಮಾನಿಗಳ ಪರವಾಗಿ ನಿಮ್ಮನ್ನು ಕೇಳ್ಕೊಡ್ತೇನೆ. ದಯವಿಟ್ಟು ಮತ್ತೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ದೇವರ ಪರಮಾತ್ಮ ಕೊಡಲಿ ಅಂತ ಹೇಳಿ, ನನಗೆ ಇವತ್ತಿನ ಈ ಒಂದು ಸಭೆಗೆ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಗೌರವಿಸಿದಂಥ ಎಲ್ಲ ನನ್ನ ಸ್ನೇಹ ಮಿತ್ರರಿಗೆ, ಹಿರಿಯರಿಗೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೀವೇ ಆ ಕುಟುಂಬದ ಜವಾಬ್ದಾರಿ. ಆ ಕುಟುಂಬವನ್ನು ಕೂಡ ಜೊತೆ ತಗೊಂಡು ಹೋಗ್ಬೇಕು. ಆ ಹುಡುಗನ ಜೊತೆ ಬೆಳೆಸ್ಕೊಂಡು ಆ ವಿಜಯ್ ಕುಮಾರ್ ಇಲ್ಲ ಅನ್ನೋ ಕರೆದು ಆ ಸಂಸಾರಕ್ಕೆ ಬರಬಾರ್ದು ಅಂತ ನನ್ನ ವಿನಂತಿಯನ್ನ ನಾನು ವೈಯಕ್ತಿಕವಾಗಿ ಗಮನ ಮಾಡ್ತೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಬಹಳಷ್ಟು ಸಂಘ ಸಂಸ್ಥೆಗಳು ಇಲ್ಲೆಲ್ಲ ಅಧ್ಯಕ್ಷರುಗಳು ಸದಸ್ಯರು ಉಪಸ್ಥಿತರಿದ್ದೀರಿ. ಆರ್ಯ ಸಂಸ್ಥೆಯಿಂದ ಶ್ರೀಕಂಠಣ್ಣವರಿದ್ದೀರಿ, ಬಿಡಿಸಿ ಬ್ಯಾಂಕ್ ಮಾನ್ಯ ಅಧ್ಯಕ್ಷರು ವಿಜಯದೇವ್ ಅವರು, ಮತ್ತು ಹಾಗೆ ನಮ್ಮ ರೈತ ಸಂಘದ ಹಿರಿಯರು ಮತ್ತು ಆರ್ಯ ಸಂಸ್ಥೆಯ ನಿರ್ದೇಶಕರಾದಂಥ KP ನಾಗರಾಜ್ ಅವರು, ಲಯನ್ಸ್ ಕ್ಲಬ್ ನಿರ್ದೇಶಕರು, ಅರ್ಬನ್ ಬ್ಯಾಂಕಿನ ಎಲ್ಲ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ ಮತ್ತು ಅಲ್ಲಿರುವಂಥ ಎಲ್ಲ ಸಮಿತಿಯವರು, ಪ್ರಗತಿಪರ ಸಂಘಟನೆಗಳ ಪ್ರಮುಖರಾದಂಥ ಕುಮಾರಸ್ವಾಮಿ ಅವರು, ಕನಕ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರು, TTCನ ಅಧ್ಯಕ್ಷರು ಮತ್ತು ಸದಸ್ಯರು, ಸರ್ವ ಸದಸ್ಯರು, ಹಂಸವಾಹಿನಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಕ ವೃಂದ, ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು, ನಗರಸಭಾ ಸದಸ್ಯರು ಮತ್ತು ಎಲ್ಲ ಮಾಜಿ ಸದಸ್ಯರುಗಳು, ಮತ್ತೆ ಉಳಿದಂತ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರಿಗೂ ತಾವೆಲ್ಲರಿಗೂ ಉಪಸ್ಥಿತರಿದ್ದೀರಿ. ಒಬ್ಬೊಬ್ಬರಿಗೂ ವೈಯಕ್ತಿಕವಾಗಿ ಹೇಳಲಿಕ್ಕಾಗಿಲ್ಲ. ತಾವೆಲ್ಲರೂ ಬಂದಿರೋದು ತುಂಬಾ ಸಂತೋಷ ಅನ್ನೋ ಮಾತನ್ನು ಹೇಳ್ತಾ, ಈಗ ವಂದನಾರ್ಪಣೆಯನ್ನ ನಮ್ಮ ರೋಟರಿ ಅಧ್ಯಕ್ಷರಾದಂಥ ಭಾನುಪ್ರಕಾಶ್ ಅವರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಇದಾದ್ಮೇಲೆ ಶಾಂತಿ ಮಂತ್ರ ಇದೆ. ಅಭಿಮಾನಿಗಳು, ಕನಕಪುರ ತಾಲೂಕು ಸಂಘ ಸಂಸ್ಥೆಗಳ ಸಾರ್ವಜನಿಕರ ಆಯೋಗದಿಂದ ಈ ಒಂದು ನುಡಿ ನಮನ ಕಾರ್ಯಕ್ರಮವನ್ನ ಆಯೋಜಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಅನುವು ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಶ್ರೀಯುತ ಎಂ ಮಂಜುನಾಥರವರಿಗೆ, ಮಾಜಿ ಪುರಸಭಾ ಅಧ್ಯಕ್ಷರಾದಂತಹ ಮಂಜುನಾಥರವರಿಗೆ ಹೃತ್ಪೂರ್ವಕ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಡಾಕ್ಟರ್ TN ವಿಜಯಕುಮಾರ್ ಅವರ ಒಡನಾಟದಿಂದ ಈಗಾಗಲೇ ನೀವೆಲ್ಲರೂ ಕೇಳಿದ್ದೀರಾ. ಸುಮಾರು 53-55 ವರ್ಷಗಳ ಒಡನಾಟವನ್ನು ಹೊಂದಿದ್ದು ಅತ್ಯುತ್ತಮವಾಗಿ ಒಂದು ವ್ಯಾವಹಾರಿಕವಾಗಿ ವ್ಯವಹಾರವನ್ನ ಮಾಡ್ತಾ ಇದ್ದಂತಹ ಈ ಕನಕಪುರದ ಜನತೆಗೆ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಂತಹ
ಅವರ ಆತ್ಮೀಯರು, ನಮಗೆಲ್ಲರಿಗೂ ಆತ್ಮೀಯರು ಆದಂತಹ ಡಾಕ್ಟರ್ ಕಾಂತರಾಜ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಹಾಗೆ ಅಷ್ಟೇ ಆತ್ಮೀಯವಾಗಿ ಒಡನಾಟವನ್ನು ಇಟ್ಕೊಂಡಿದ್ದಂತಹ ನಮ್ಮ ಇಲ್ಲಿ ಕೂತಿರ್ತಕ್ಕಂತಹ ಅನೇಕ ಜನಕ್ಕೆ ಗುರುಗಳು ಆಗಿರ್ತಕ್ಕಂತಹ ನಿವೃತ್ತ ಪ್ರಾಂಶುಪಾಲರು ರೂರಲ್ ಕಾಲೇಜಿನ ಶ್ರೀಯುತ ಎಚ್ ಡಿ ಹೊಂಬಾಳೆಗೌಡರು ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಇನ್ನೋರ್ವರು ನಿವೃತ್ತ ಪ್ರಾಧ್ಯಾಪಕರು ರೂರಲ್ ಕಾಲೇಜ್ ಕನಕಪುರ ಪ್ರೊಫೆಸರ್ ಕೆ.ವಿ. ಶ್ರೀಕಾಂತ್ ರವರು ಅನೇಕ ಒಳ್ಳೆಯ ಮಾತುಗಳನ್ನು ಹೇಳಿ ನಮ್ಮೆಲ್ಲರನ್ನು ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರಿಗೆ ಹಾಗೆ ಡಾಕ್ಟರ್ ಟಿ ಎನ್ ವಿಜಯಕುಮಾರ್ ಅವರ ಸಹೋದರರಾದಂತಹ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಈ ಒಂದು ವೇದಿಕೆಯಲ್ಲಿದ್ದಾರೆ. ಅವರು ಭಾವುಕರಾಗಿ ಬಹಳಷ್ಟು ಕೂತಿದ್ದಾರೆ. ಅವರು ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಸಂಪತ್ ಅವರು ಸಹ ಹಿರಿಯರು ಮಿತ್ರರು ಆದಂತಹ ಸಂಪತ್ ಅವರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಅವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು, ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಸಂಘ ಸಂಸ್ಥೆಗಳು, ಅದು ಲಯನ್ಸ್ ಇರ್ಬೋದು, ರೋಟರಿ ಇರ್ಬೋದು, ಹಾಗೆ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಅಸೀತರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಡಾಕ್ಟರ್ ಟಿ ಎನ್ ವಿಜಯಕುಮಾರ್ ಅವರ ಶ್ರೀಮತಿಯವರಿಗೆ, ಅವರ ಮಕ್ಕಳಿಗೆ ಅವರ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅಂತ ಹೇಳಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಮಾತನ್ನ ಈ ವೇದಿಕೆ ಮುಖೇನ ಹೇಳ್ತಾ ನಮಗೆ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸಹ, ನಾನು ಯಾರ ಹೆಸರಿಸಿ ನಾನು ಹೇಳೋದಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಅವರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳ ಕಾಲ ಅವರ ಒಡನಾಟದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ, ಅವರ ಸಕ್ಸಸ್ ಅಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ ಅಂತಂದ್ರೆ ಒಂದು ಸಂದರ್ಭದಲ್ಲಿ ಹೇಳ್ತಾ ನಿಮಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅನೇಕ ರೀತಿಯಲ್ಲಿ ಅವರು ಅಷ್ಟೇ ಎಲ್ಲರಲ್ಲೂ ಹಿರಿಯರು ಕಿರಿಯರು ಅನ್ನುವ ವ್ಯತ್ಯಾಸವನ್ನು ಕಾಣದೆ ಎಲ್ಲರನ್ನು ರಂಜಿಸುತ್ತಾ, ಎಲ್ಲರ ಜೊತೆಯಲ್ಲಿ ಆಟವನ್ನು ಆಡುತ್ತಾ, ಡ್ಯಾನ್ಸ್ ಅನ್ನು ಸಹ ಮಾಡುತ್ತಾ, ಅನೇಕ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಂತಹ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಆಗಲಿದ್ದೇವೆ. ಆದ್ರೆ ಈಗಾಗಲೇ ಕಾರ್ಯಕ್ರಮವನ್ನ ಯೋಜನೆ ಮಾಡಿದ್ದೀವಿ, ತಾವು ಬರಬೇಕು ಅಂತೇಳಿ ವಿಜಯಕುಮಾರ ಶ್ರೀಮತಿಯನ್ನ ನಾವು ಕೋರ್ಕೊಂಡ್ವಿ. ಅವ್ರು ಒಂದೇ ಹೇಳಿದ್ರು, ನನಗೆ ಮುಜುಗರ ಆಗುತ್ತಪ್ಪ, ನಾನು ಬರಲ್ಲ ಅಂತ. ನಾವು ಒಂದು ಪದ ಹೇಳಿದ್ವಿ ಅವರಿಗೆ, ನಿರ್ಣಯ ಮಾಡಿ ಆಯ್ತು. ಅಧ್ಯಕ್ಷರು ನಿರ್ಣಯ ಮಾಡಿ ಆಯ್ತು, ಅರ್ಜಿ ಕೊಟ್ಟು ಆಗ ನಾನು ಮುಜುಗರ ಆಗತ್ತೆ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅವ್ರಿಗೊಂದು ಮಾತು ಹೇಳಿದ್ದೆ, ವ್ಯಕ್ತಿ ಜೀವಂತವಾಗಿದ್ದಾಗ ನಾವೆಲ್ಲರೂ ಬೈತೀವಿ. ಎಂಥದ್ದೇ ವ್ಯಕ್ತಿ ಇರಲಿ, ಅವನ್ನ ಕಳ್ಕೊಂಡ ಅವನಿಂದ ದೂರ ಆದಾಗ ಅವ್ರ ಗೌರವ ಮತ್ತು ಅವ್ರ ಬೆಲೆ ನಮ್ಗೆ ಗೊತ್ತಾಗ್ತದೆ. ಆ ಕಾರಣಕ್ಕೋಸ್ಕರ ಅಮ್ಮ ದಯಮಾಡಿ ನೀವು ಬರಬೇಕು. ವಿಜಯಕುಮಾರ್ ಅವರಿಂದ ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅನ್ನೋದನ್ನ ತಾವು ನೋಡಬೇಕು ಅಂತ ನಾನು ಬಹಳ ವಿನಂತಿ ಮಾಡಿದಾಗ ಅವರು ಬಹಳ ಸಂತೋಷದಿಂದ ಒಪ್ಕೊಂಡು ಬಂದು, ದುಃಖದಲ್ಲೂ ಕೂಡ. ಈಗಲೂ ಹೇಳ್ತೀವಿ ಮತ್ತೊಮ್ಮೆ, ನಾವೆಲ್ಲರೂ ಇದ್ದೀವಿ. ನಿಮಗೆ ಭಗವಂತ ಎಲ್ಲರ ಪರವಾಗಿ ಧೈರ್ಯವನ್ನು ಕೊಡ್ತಾನೆ, ಶಕ್ತಿಯನ್ನು ಕೊಡ್ತಾನೆ ಅನ್ನೋ ಮಾತನ್ನು ಹೇಳ್ತಾ, ಈಗ ಗುರುಗಳಾದಂಥ ಹೊಂಬಳೇಗೌಡರು ಹೇಳ್ತಿದ್ರು, ಡಾಕ್ಟರ್ ವಿಜಯಕುಮಾರ್ ರಸ್ತೆ ಅನ್ನೋಂತ ಹೇಳುವುದಕ್ಕೆ ನಿರ್ಣಯ ಮಾಡೋದಕ್ಕೆ ನಾವೆಲ್ಲರೂ ಒಕ್ಕೂರಲಿಂದ ಮೇಲೆ ಕೈ ಎತ್ತಿ ನಿರ್ಣಯವನ್ನ ಮಾಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೀವಿ. ನಮ್ಮ ತಾಯಿ ಹೇಳ್ತಾ ಇದ್ದಾರೆ, ಅಂದರೆ ಇಷ್ಟು ಅಭಿಮಾನ ಇಟ್ಕೊಂಡು ನಮ್ಮ ತಂದೆ ಮೇಲೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಅನ್ನೋದು ನಮ್ಮ ತಾಯಿಗೆ ಒಂದು ವಂದನೆಗಳನ್ನ ತಲುಪಿಸ್ಬೇಕು ನಮ್ಮನೆ ಕಡೆಯಿಂದ ಅಂತ ಒಂದು ವಿಷಯ ಹೇಳಿದ್ರು. ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಮಾತನ್ನ ಆಡೋಕ್ಕೆ ಇಸ್ಕೊಂಡೆ. ದಯವಿಟ್ಟು ಕ್ಷಮಿಸಿ. ಮತ್ತು ತುಂಬ ತುಂಬ ಧನ್ಯವಾದಗಳು, ವಂದನೆಗಳು. ಇಷ್ಟು ಜನ ನಮ್ಮ ಅಪ್ಪನಿಗೆ ಸೇರಿಲ್ಲ ಅಂದರೆ ನಿಜವಾಗ್ಲೂ ನನ್ನ ಮಗನಾಗಿ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನಾನೇ ಅಲ್ಲ, ನನ್ನ ಅಮ್ಮ ಆಗಲಿ, ನನ್ನ ಅಕ್ಕಂದ್ರಾಗಲಿ, ಪ್ರತಿಯೊಬ್ಬರೂ ಆ ಸಂಸಾರದಲ್ಲಿ ಹರಿಯೋ ಪ್ರತಿಯೊಬ್ಬರೂ ಇಂಥ ಅಪ್ಪನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಜನ್ಮ 100 ಜನ್ಮದ ಪುಣ್ಯ ಇರಬೇಕು ಅಂತ ಅನ್ಸುತ್ತೆ. ಇಷ್ಟು ನಿಮ್ಮಂಥ ಜನಗಳನ್ನ ಇಲ್ಲಿ ನೋಡಿದಾಗ ಅಷ್ಟು ನನ್ನ ನಿಜ ಮೊದಲು ಅನ್ನಿಸ್ತಿತ್ತು, ಈಗಲೂ ಅನ್ನಿಸ್ತಿದೆ, ಮುಂದೇನೋ ಅನಿಸ್ತಾನೆ ಇರುತ್ತೆ. ತುಂಬಲಾರದ ನಷ್ಟ ಅದು. ಎಲ್ರಿಗೂ ನಮಸ್ಕಾರ. ಕಿರಣ್
ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ